ಹಲೋ ವಿದ್ಯಾರ್ಥಿಗಳೇ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಒಂದು ಪಾಠದ LBA ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಪ್ರಶ್ನೆ 1, ಕೆಳಗಿನವುಗಳಲ್ಲಿ ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಎಂದರೆ? ಕಬ್ಬಿನ ತುಕ್ಕು ಹಿಡಿಯುವುದು ಒಂದು ರಾಸಾಯನಿಕ ಬದಲಾವಣೆ. ನೀರಿನಲ್ಲಿ ಉಪ್ಪು ಕರಗುವುದು ಭೌತ ಬದಲಾವಣೆ. ಕಾಗದ ತುಂಡರಿಸುವುದು ಭೌತ ಬದಲಾವಣೆ. ನೀರು ಕುದಿಯುವುದು ಭೌತ ಬದಲಾವಣೆ. ಕಬ್ಬಿನ ತುಕ್ಕು ಹಿಡಿಯುವುದು ಸರಿಯಾದ ಉತ್ತರ. ಕೆಳಗಿನವುಗಳಲ್ಲಿ ಇದು ರಾಸಾಯನಿಕ ಕ್ರಿಯೆಯ ಲಕ್ಷಣವಲ್ಲ. ಆಕಾರ ಬದಲಾವಣೆ ಇದು ಲಕ್ಷಣವಲ್ಲ, ಯಾಕಂದರೆ ಬಣ್ಣದಲ್ಲಿ ಬದಲಾವಣೆ, ಉಷ್ಣ ಬಿಡುಗಡೆ, ಅನಿಲದ ಬಿಡುಗಡೆ, ಸ್ಥಿತಿಯಲ್ಲಿ ಬದಲಾವಣೆ ಇವೆಲ್ಲ ರಾಸಾಯನಿಕ ಬದಲಾವಣೆಯ ಲಕ್ಷಣ. ಯಾವುದು ಅಲ್ಲ ಅಂತ ಕೇಳಿದರೆ ಅದರಲ್ಲಿ ಆಕಾರದ ಬದಲಾವಣೆ ಇದು ರಾಸಾಯನಿಕ ಕ್ರಿಯೆಯ ಲಕ್ಷಣವಲ್ಲ. Fe2O3 + 2Al Al2O3 + 2Fe ಇದು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ. ಹೆಚ್ಚು ಕ್ರಿಯಾಶೀಲವಾಗಿರುವ ಧಾತು ಕಡಿಮೆ ಕ್ರಿಯಾಶೀಲವಾಗಿರುವ ಧಾತುವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ. ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವ ಪ್ರಕ್ಷೇಪಣವನ್ನು ಉಂಟುಮಾಡುವ ಪ್ರತಿವರ್ತಕಗಳ ಗುಂಪು ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್. ಸರಿಯಾದ ಉತ್ತರ. ವಿದ್ಯುತ್ ವಿಭಜನೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವ ಕ್ರಿಯೆಯು ಬಹಿರೋಷ್ಣಕ ಕ್ರಿಯೆ. ಪ್ರತಿವರ್ತಕಗಳು ತಮ್ಮ ಅಯಾನುಗಳನ್ನು ಪರಸ್ಪರ ಬದಲಾಯಿಸಿಕೊಂಡಾಗ ನಡೆಯುವ ರಾಸಾಯನಿಕ ಕ್ರಿಯೆ ದ್ವಿಸ್ಥಾನಪಲ್ಲಟ. ತಾಮ್ರದ ಆಕ್ಸೈಡ್ ಮತ್ತು ಹೈಡ್ರೋಜನ್, ತಾಮ್ರ ಮತ್ತು ನೀರು ಈ ಕ್ರಿಯೆಯಲ್ಲಿ ಕ್ರಮವಾಗಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೆ ಒಳಗಾದ ಪ್ರತಿವರ್ತಕ ಕೇಳಿದರೆ. ಮೊದಲು ಉತ್ಕರ್ಷಣೆ ಕೇಳಿದರು, ಉತ್ಕರ್ಷಣೆ ಆಗಿದ್ದು ಯಾವುದು? ಹೈಡ್ರೋಜನ್. ಆಮೇಲೆ ಅಪಕರ್ಷಣೆ ಕೇಳಿದರೆ ಅಪಕರ್ಷಣೆ ಆಗಿದ್ದು ತಾಮ್ರದ ಆಕ್ಸೈಡ್. ಹೈಡ್ರೋಜನ್ ಮತ್ತು ತಾಮ್ರದ ಆಕ್ಸೈಡ್. ಬಿ ಆಪ್ಷನ್ ಸರಿಯಾದ ಉತ್ತರ. ಬೆಳ್ಳಿಯ ಕ್ಲೋರೈಡನ್ನು ಸೂರ್ಯನ ಬೆಳಕಿನಲ್ಲಿ ತೆರೆದಿಟ್ಟಾಗ ಬೂದು ಬಣ್ಣಕ್ಕೆ ತಿರುಗುತ್ತದೆ, ಏಕೆಂದರೆ ಬೆಳ್ಳಿಯ ಕ್ಲೋರೈಡ್ ವಿಭಜನೆಯಾಗಿ ಕ್ಲೋರಿನ್ ಉಂಟಾಗುತ್ತದೆ. ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಬಿಡುಗಡೆಯಾದ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ 2:1. ಸಿ ಸರಿಯಾದ ಉತ್ತರ. ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು ಈ ಕ್ರಿಯೆಗೆ ಉದಾಹರಣೆಯಾಗಿದೆ. ಅದು ಬಹಿರೋಷ್ಣಕ ಕ್ರಿಯೆಗೆ ಉದಾಹರಣೆ. ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ ಹೈಡ್ರೋಜನ್. ಈ ಕೆಳಗಿನವುಗಳಲ್ಲಿ ರಾಸಾಯನಿಕ ಕ್ರಿಯೆ ಜರುಗುವ ಸಮೀಕರಣ. ಸರಿಯಾದ ಉತ್ತರ ಆಪ್ಷನ್ ಬಿ. ಕಬ್ಬಿನ ಚೂರುಗಳ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತದೆ. ಪ್ರಶ್ನೆ 14, ತಾಮ್ರದ ಸಲ್ಫೇಟ್ನಿಂದ ತಾಮ್ರವನ್ನು ಸ್ಥಾನಪಲ್ಲಟಿಸುವ ಲೋಹ ಕಬ್ಬಿಣ. ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ಹಸಿರು ಬಣ್ಣವನ್ನು ಕಳೆದುಕೊಳ್ಳುತ್ತದೆ, ಏಕೆಂದರೆ ಈ ಸಂಯುಕ್ತವು ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತವೆ. ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣದಲ್ಲಿ ನೈಟ್ರೋಜನ್ ನಂತಹ ಅನಿಲ ಹಾಯಿಸಲು ಕಾರಣ ಚಿಪ್ಸ್ ಉತ್ಕರ್ಷಣೆಯನ್ನು ತಡೆಗಟ್ಟಲು. ಈ ಒಂದು ವಿಡಿಯೋದಲ್ಲಿ LBA 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದ ಬಹು ಆಯ್ಕೆಯ ಎಲ್ಲ ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀವಿ. ಮುಂದಿನ ಒಂದು ವಿಡಿಯೋದಲ್ಲಿ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ.